Hello everyone, welcome to Triple T Academy DCT class. In today's class, we'll discuss about the highlights and previous year question discussions in the chapter 2. The second chapter is electrical fundamentals, okay, which carries 5 marks. So, idರಲ್ಲಿ ಏನಾಗುತ್ತಂದ್ರೆ 5 questions ಕೇಳ್ತಾರೆ. The first we'll discuss about the syllabus in the electrical fundamentals. First topic is describe the sources of electrical energy. So, electrical energy ಅಂದ್ರೆ ಏನು? ಆ electrical energy ನ ಯಾವ ಥರ ಡಿವೈಸಸ್ ಯಾವ ಥರ ಸೋರ್ಸಸ್ ಯೂಸ್ ಮಾಡಿ ಏನಾಗುತ್ತಂದ್ರೆ ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋರ್ಸಸ್ ಯೂಸ್ ಮಾಡಿ ಜನರೇಟ್ ಮಾಡ್ತೀವಿ. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಜನರೇಟೆಡ್ ಬೈ ಯೂಸಿಂಗ್ ರಿನ್ಯೂಯಬಲ್ ಅಂಡ್ ನಾನ್ ರಿನ್ಯೂಯಬಲ್ ಸೋರ್ಸಸ್. ಸೊ ರಿನ್ಯೂಯಬಲ್ ಸೋರ್ಸಸ್ಗೆ ಎಕ್ಸಾಂಪಲ್ಸ್ ಏನು, ನಾನ್ ರಿನ್ಯೂಯಬಲ್ ಸೋರ್ಸಸ್ಗೆ ಎಕ್ಸಾಂಪಲ್ಸ್ ಏನು ಅದು ಮಾತ್ರ ಓದ್ಕೊಳ್ಳಿ. ಇದಾದಮೇಲೆ ಎಲೆಕ್ಟ್ರಿಕಲ್ ಕರೆಂಟ್. So what is mean by current? Current is nothing but the flow of electrons in a conductor. The current is the formula current equal to I equal to Q by T. Next voltage. So voltage is nothing but the amount of energy required to move an electric charge from one point to another point. Adana voltage antivi. Next EMF. EMF is nothing but electromotive force antivi. The energy supplied by the source. Adana EMF antivi. Next potential difference andre the difference between higher potential and lower potential. Adana potential difference antivi, or otherwise in other terms the energy used by the charge from one point to another point. Idana potential difference antivi. Next resistance. So resistance is nothing but the property of one component. It opposes the flow of current. One circuit alli excess current idre resistance use ಮಾಡಿ ಏನಾಗುತ್ತಂದ್ರೆ ಅದನ್ನ ಅಪೋಸ್ ಮಾಡಬಹುದು. So simple definition of current, voltage, EMF, potential difference and resistance. ಓಕೆ, ಅದರದ್ದು SI ಯೂನಿಟ್ಸ್ ಕೇಳ್ಬೋದು. ವಾಟ್ ಈಸ್ ಮೀನ್ ಬೈ SI ಯೂನಿಟ್ಸ್ ಅಂದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ SI ಯೂನಿಟ್ ಆಫ್ ಕರೆಂಟ್ ಆಂಪಿಯರ್, SI ಯೂನಿಟ್ ಆಫ್ ವೋಲ್ಟೇಜ್ ವೋಲ್ಟ್, SI ಯೂನಿಟ್ ಆಫ್ EMF ವೋಲ್ಟ್, SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ವೋಲ್ಟ್ ಅಂಡ್ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಓಮ್ಸ್ನಲ್ಲಿ ಮೆಷರ್ ಮಾಡ್ತೀವಿ. ಓಕೆ, ಸೊ ಇದು ಆದಮೇಲೆ mention the meters used to measure different electrical quantities. So what are the different electrical quantities andra? For example current na measure ಮಾಡಕ್ಕೆ ಯಾವ ಡಿವೈಸ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವೋಲ್ಟೇಜ್ ಯಾವ ಡಿವೈಸ್ ಯೂಸ್ ಮಾಡಿ ಮೆಷರ್ ಮಾಡ್ತೀವಿ. ಸೊ ಆ ಥರ ಒನ್ ಬೈ ಒನ್ ನೋಡೋಣ. ಇಲ್ಲಿ ಡಿಫ್ರೆಂಟ್ ಮೆಷರಿಂಗ್ ಡಿವೈಸಸ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಇಸ್ ಆಮ್ಮೀಟರ್. ಸೊ ಆಮ್ಮೀಟರ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಆರ್ ಡಿವೈಸ್ which is used to measure AC current as well as DC current. ಒಂದು ಸರ್ಕ್ಯೂಟ್ ಅಲ್ಲಿ ಕರೆಂಟ್ ನ ಮೆಷರ್ ಮಾಡಬೇಕಂದ್ರೆ ಆಮ್ಮೀಟರ್ ಯೂಸ್ ಮಾಡಬಹುದು. ದ ಆಮ್ಮೀಟರ್ ಇಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ಒಂದು ಸರ್ಕ್ಯೂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೀರೀಸ್ ನಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಇಫ್ ಯು ಕನೆಕ್ಟ್ ಇನ್ ಪ್ಯಾರಲಲ್ ದ ಡಿವೈಸ್ ಬರ್ನ್ಸ್ ಔಟ್. ಓಕೆ, ಆ ಡಿವೈಸ್ ಏನಾಗುತ್ತೆ ಅಂದ್ರೆ ಬರ್ನ್ ಆಗುತ್ತೆ. ನೆಕ್ಸ್ಟ್ ವೋಲ್ಟ್ ಮೀಟರ್. ಸೊ ವೋಲ್ಟ್ ಮೀಟರ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಟು ಮೆಷರ್ ವೋಲ್ಟೇಜ್, EMF, potential difference, and voltmeter is always connected in parallel. If you connect in series it does not show any reading. ಅದು ರೀಡಿಂಗ್ ಏನಾಗುತ್ತೆ ಅಂದ್ರೆ ತೋರಿಸಲ್ಲ. ನೆಕ್ಸ್ಟ್ ವ್ಯಾಟ್ ಮೀಟರ್. ವ್ಯಾಟ್ ಮೀಟರ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಟು ಮೆಷರ್ ಇನ್ಸ್ಟಂಟ್ ಪವರ್ ಇನ್ ಅನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಒಂದು ಸರ್ಕ್ಯೂಟ್ ಅಲ್ಲಿ ಒಂದು ಇನ್ಸ್ಟಂಟ್ ಪೀರಿಯಡ್ ನಲ್ಲಿ ಏನಾಗುತ್ತೆ ಅಂದ್ರೆ ಪವರ್ನ ಕಾಲ್ಕುಲೇಟ್ ಮಾಡೋಕೆ ವ್ಯಾಟ್ ಮೀಟರ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಓಮ್ ಮೀಟರ್. ಸೊ ಓಮ್ ಮೀಟರ್ ಕನ್ನಡ ನೇಮ್ ಇಸ್ VOM ಮೀಟರ್ ಅಂತೀವಿ, ವೋಲ್ಟ್ ಓಮ್ ಮೀಟರ್ ಅಂತೀವಿ. ಸೊ ಓಮ್ ಮೀಟರ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಟು ಮೆಷರ್ ದ ರೆಸಿಸ್ಟೆನ್ಸ್ ವ್ಯಾಲ್ಯೂ. ನೆಕ್ಸ್ಟ್ ಒನ್ ಇಸ್ ಡಿಜಿಟಲ್ ಮಲ್ಟಿಮೀಟರ್. ಸೊ ಮಲ್ಟಿಮೀಟರ್ ಅಂದ್ರೆ ಮಲ್ಟಿಪಲ್ ಫಂಕ್ಷನ್ಸ್. ಸೊ ಮಲ್ಟಿಪಲ್ ಫಂಕ್ಷನ್ಸ್ ಮಲ್ಟಿಪಲ್ ಕ್ವಾಂಟಿಟೀಸ್ನ ಮೆಷರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ವೋಲ್ಟೇಜ್, ಕರೆಂಟ್, ರೆಸಿಸ್ಟೆನ್ಸ್ ಇದೆಲ್ಲ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ಬೋದು. ಸರಿನಾ? ನೆಕ್ಸ್ಟ್ ಮೆಗ್ಗರ್. ಸೊ ಮೆಗ್ಗರ್ ಅಂದರೆ ಒಂದು ಹೈ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟ್ ಮೆಥಡ್ ಅಂತೀವಿ. ಸೊ ಮೆಗ್ಗರ್ ಕನ್ನಡ ನೇಮ್ ಇಸ್ ಮೆಗಾ ಓಮೀಟರ್, ಇಲ್ಲಾಂದರೆ ಹೈ ಇನ್ಸುಲೇಷನ್ ಟೆಸ್ಟರ್ ಅಂತಾರೆ. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಒಂದು ಎಲೆಕ್ಟ್ರಿಕಲ್ ಕೇಬಲಲ್ಲಿ ಇನ್ಸುಲೇಷನ್ನ ವೆರಿಫೈ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಅದು ಮೆಗ್ಗರ್. ನೆಕ್ಸ್ಟ್ ಟಾಂಗ್ ಟೆಸ್ಟರ್. ಟಾಂಗ್ ಟೆಸ್ಟರ್ ಕನ್ನಡ ನೇಮ್ ಇಸ್ ಕ್ಲಾಂಪ್ ಮೀಟರ್ ಅಂತೀವಿ. ದ ಟಾಂಗ್ ಟೆಸ್ಟರ್ ಪ್ರೈಮರಿ ಫಂಕ್ಷನ್ಸ್ ಕೇಳಿದ್ರೆ ಟು ಮೆಷರ್ ದ ಹೈ ವ್ಯಾಲ್ಯೂ AC ಕರೆಂಟ್ನ ಮೆಷರ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ಮೆಷರ್ಸ್ ವೋಲ್ಟೇಜ್, ನೆಕ್ಸ್ಟ್ ಫ್ರೀಕ್ವೆನ್ಸಿ, ನೆಕ್ಸ್ಟ್ ರೆಸಿಸ್ಟೆನ್ಸ್, ನೆಕ್ಸ್ಟ್ ಟೆಂಪ್ರೇಚರ್, ಇನ್ನೊಂದು ಕೆಪಾಸಿಟೆನ್ಸ್ ಅದನ್ನು ಮೆಷರ್ ಮಾಡ್ಬೋದು. ಓಕೆ, so next one is explain the supply system like AC and DC. AC is nothing but alternating current, DC andre direct current. What is the difference, main difference between AC and DC andre alternating current andre the direction of AC current is bidirectional. So adenagutte forward and reverse directionally flow ಆಗುತ್ತೆ. But DC current andre only one direction, constant directionally flow ಆಗುತ್ತೆ. ಸೊ AC ಕರೆಂಟ್ ಏನಾಗುತ್ತೆ ಅಂದರೆ ಬ್ಯಾಟ್ರಿ ಯೂಸ್ ಮಾಡಿ ಸ್ಟೋರ್ ಮಾಡೋಕ್ಕಾಗಲ್ಲ. ಬಟ್ DC ಕರೆಂಟ್ ಏನಾಗುತ್ತೆ ಅಂದರೆ ಸ್ಟೋರ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಬ್ಯಾಟ್ರಿ. ಸೊ AC ಕರೆಂಟ್ ಏನಾಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ದ ಟೈಮ್ನ ಡಿಪೆಂಡ್ ಆಗಿರುತ್ತೆ. ಬಟ್ DC ಕರೆಂಟ್ ಏನಾಗುತ್ತೆ ಅಂದರೆ ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ದ ಟೈಮ್. ಸೊ ಪವರ್ ಫ್ಯಾಕ್ಟರ್ ಫಾರ್ AC ಸರ್ಕ್ಯೂಟ್ ಕೇಳಿದ್ರೆ 0 to 1 ಆ್ಯಂಡ್ DC ಸರ್ಕ್ಯೂಟ್ ಕೇಳಿದ್ರೆ ಆಲ್ವೇಸ್ 1 ಇರುತ್ತೆ. ಓಕೆ, ನೆಕ್ಸ್ಟ್ AC ಕರೆಂಟಲ್ಲಿ ಫ್ರೀಕ್ವೆನ್ಸಿ ಇದೆಯಾ ಅಂದರೆ ಫ್ರೀಕ್ವೆನ್ಸಿ ಇರುತ್ತೆ. ಫಾರ್ ಇಂಡಿಯನ್ ಕೇಳಿದ್ರೆ 50 Hz, ಫಾರ್ ಅದರ್ ಕಂಟ್ರೀಸ್ ಕೇಳಿದ್ರೆ 60 Hz. ದ ಫ್ರೀಕ್ವೆನ್ಸಿ ಆಫ್ DC ಸರ್ಕ್ಯೂಟ್ ಕೇಳಿದ್ರೆ
ಆಲ್ವೇಸ್ ಏನಾಗುತ್ತೆ ಅಂದರೆ 0 ಇರುತ್ತೆ. ಓಕೆ, ನೆಕ್ಸ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ವೋಲ್ಟೇಜ್, ಕರೆಂಟ್ ಅಂಡ್ ರೆಸಿಸ್ಟೆನ್ಸ್, ಇದನ್ನೇನಂತೀವಿ ಓಮ್ಸ್ ಲಾ ಅಂತೀವಿ. ಸೊ ಬೇಸ್ಡ್ ಆನ್ ದ ಓಮ್ಸ್ ಲಾ ಏನಾಗುತ್ತೆ ಅಂದರೆ ಒಂದು ನ್ಯೂಮರಿಕಲ್ ಕ್ವಶನ್ಸ್ ಕೇಳ್ಬೋದು. ಸೊ ಓಮ್ಸ್ ಲಾ ಇಸ್ ನಥಿಂಗ್ ಬಟ್ ದ ವೋಲ್ಟೇಜ್ ಇಸ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ದ ಕರೆಂಟ್ and inversely proportional to the resistance, okay, at constant temperature only. ನೆಕ್ಸ್ಟ್ ಇದು ಓಮ್ಸ್ ಲಾ ನಲ್ಲಿ ಏನಾಗುತ್ತೆ ಅಂದರೆ ಫಾರ್ಮುಲಾಸ್ ಇಂಪಾರ್ಟೆನ್ಸ್. ಆ ಓಮ್ಸ್ ಲಾ ನಾವು ಎಲ್ಲಿ ಅಪ್ಲೈ ಮಾಡ್ತೀವಿ, ಎಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ, ಅದು ಮಾತ್ರ ಓದ್ಕೊಳ್ಳಿ. ನೆಕ್ಸ್ಟ್ ಬಿಹೇವಿಯರ್ ಆಫ್ ವೋಲ್ಟೇಜ್, ಕರೆಂಟ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್ ಡಿ ಸಿ ಸರ್ಕ್ಯೂಟ್ಸ್. ಓಕೆ, ಸೀರೀಸ್ ಕನೆಕ್ಷನ್ಸ್ ಒಂದಿರುತ್ತೆ, ಇನ್ನೊಂದು ಪ್ಯಾರಲಲ್ ಕನೆಕ್ಷನ್ಸ್. ಸೀರೀಸ್ ಕನೆಕ್ಷನಲ್ಲಿ ವೋಲ್ಟೇಜ್ ವ್ಯಾಲ್ಯೂ ಹೆಂಗಿರುತ್ತೆ, ಕರೆಂಟ್ ವ್ಯಾಲ್ಯೂ ಹೆಂಗಿರುತ್ತೆ, ನೆಕ್ಸ್ಟ್ ರೆಸಿಸ್ಟೆನ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ನೆಕ್ಸ್ಟ್ ಪವರ್ ವ್ಯಾಲ್ಯೂ ಹೆಂಗಿರುತ್ತೆ, ಅದೇ ಥರ ಪ್ಯಾರಲಲ್ ಕನೆಕ್ಷನ್ಸ್. ಓಕೆ, ಇನ್ ಸೀರೀಸ್ ಸರ್ಕ್ಯೂಟಲ್ಲಿ ದ ಕರೆಂಟ್ ಶುಡ್ ಬಿ ಸೇಮ್ ಆರ್ ಈಕ್ವಲ್ ಆರ್ ಕಾನ್ಸ್ಟೆಂಟ್ ಇರುತ್ತೆ. ಪ್ಯಾರಲಲ್ ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ವೋಲ್ಟೇಜ್ ಸೇಮ್ ಇರುತ್ತೆ. ಸೊ ನೆಕ್ಸ್ಟ್ ಸೀರೀಸ್ ಸರ್ಕ್ಯೂಟಲ್ಲಿ ಟೋಟಲ್ ವೋಲ್ಟೇಜ್ ಇಸ್ ಈಕ್ವಲ್ ಟು ಸಮ್ ಆಫ್ ವೋಲ್ಟೇಜ್ ಡ್ರಾಪ್ ಇನ್ ದ ಇಂಡಿವಿಜುವಲ್ ರೆಸಿಸ್ಟರ್ಸ್ ಅಂತೀವಿ. ನೆಕ್ಸ್ಟ್ ಪ್ಯಾರಲಲ್ ಸರ್ಕ್ಯೂಟಲ್ಲಿ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಡಿಫ್ರೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಡಿಸ್ಕ್ರೈಬ್ ಓಪನ್ ಸರ್ಕ್ಯೂಟ್, ಕ್ಲೋಸ್ಡ್ ಸರ್ಕ್ಯೂಟ್ ಅಂಡ್ ಶಾರ್ಟ್ ಸರ್ಕ್ಯೂಟ್. ಸೊ ಓಪನ್ ಸರ್ಕ್ಯೂಟಲ್ಲಿ ಕರೆಂಟ್ ಅಂಡ್ ರೆಸಿಸ್ಟೆನ್ಸ್ ಕಂಡೀಷನ್ ಏನು, ಅದೇ ಥರ ಕ್ಲೋಸ್ಡ್ ಸರ್ಕ್ಯೂಟಲ್ಲಿ ಕರೆಂಟ್ ಕಂಡೀಷನ್ಸ್ ಅಂಡ್ ರೆಸಿಸ್ಟೆನ್ಸ್ ಕಂಡೀಷನ್ಸ್. ಇನ್ನೊಂದು ಶಾರ್ಟ್ ಸರ್ಕ್ಯೂಟ್. ಸೊ ಶಾರ್ಟ್ ಸರ್ಕ್ಯೂಟ್ಸ್ ಹೆಂಗಾಗುತ್ತೆ, ಅದನ್ನ ಹೆಂಗೆ ಓವರ್ಕಮ್ ಮಾಡ್ತೀವಿ, ಅದು ಮಾತ್ರ ಓದ್ಕೊಳ್ಳಿ. ಇದಾದಮೇಲೆ ಈಕ್ವೇಷನ್ ಟು ಫೈಂಡ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಸೀರೀಸ್, ಪ್ಯಾರಲಲ್ ಅಂಡ್ ಬೋತ್ ಕಾಂಬಿನೇಷನ್ಸ್. ಓಕೆ, ಸೊ 100% ಏನಾಗುತ್ತೆ ಅಂದರೆ ಈ ಟಾಪಿಕ್ ಇಂದ ಏನಾಗುತ್ತೆ ಅಂದರೆ ಒಂದು ನ್ಯೂಮರಿಕಲ್ ಕ್ವಶನ್ಸ್ ಕೇಳ್ತಾರೆ. ಓಕೆ, ಸೊ ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್, ಪ್ಯಾರಲಲ್ ಅಂಡ್ ಬೋತ್ ಕಾಂಬಿನೇಷನ್ಸ್. ಸೊ ಈ ಟಾಪಿಕ್ ಇಂದ ಏನಾಗುತ್ತೆ ಅಂದರೆ 100% ಒಂದು ನ್ಯೂಮರಿಕಲ್ ಕ್ವಶನ್ಸ್ ಕೇಳ್ತಾರೆ. ಇದಾದಮೇಲೆ ಎ ಸಿ ಸೈನ್ ವೇವ್, ಅದು ಸೈನುಸೈಡಲ್ ವೋಲ್ಟೇಜ್ ಅಂದರೆ ಏನು, ನೆಕ್ಸ್ಟ್ ಕರೆಂಟ್, amplitude is nothing but maximum value of alternating quantity. Okay, that may be positive or negative of cycle. So amplitude ಏನಾಗುತ್ತೆ ಅಂದರೆ ಒಂದು ಕಂಪ್ಲೀಟ್ ಸೈಕಲ್ನಲ್ಲಿ 2 times ಬರುತ್ತೆ. ಒನ್ ಈಸ್ ಇನ್ ಪಾಸಿಟಿವ್ ಸೈಕಲ್, ಇನ್ನೊಂದು ನೆಗೆಟಿವ್ ಸೈಕಲ್. ಆಂಪ್ಲಿಟ್ಯೂಡ್ ನಾವು ಹೆಂಗೆ ಮೆಷರ್ ಮಾಡ್ತೀವಿ ಅಂದರೆ ಇನ್ ಟರ್ಮ್ಸ್ ಆಫ್ ಕರೆಂಟ್ ಆರ್ ವೋಲ್ಟ್. ಕರೆಂಟ್ ಸೋರ್ಸ್ ಕೊಟ್ಟರೆ ಕರೆಂಟಲ್ಲಿ ಮೆಷರ್ ಮಾಡ್ತೀವಿ, ಇನ್ ಕೇಸ್ ವೋಲ್ಟೇಜ್ ಸೋರ್ಸ್ ಕೊಟ್ಟರೆ ವೋಲ್ಟಲ್ಲಿ ಮೆಷರ್ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಪೀರಿಯಡ್, ದ ಟೈಮ್ ಪೀರಿಯಡ್ ಈಸ್ ನಥಿಂಗ್ ಬಟ್ ದ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಸೈಕಲ್. ಈಗ ಒಂದು ಸೈಕಲ್ ಕಂಪ್ಲೀಟ್ ಆಗೋಕ್ಕೆ ಎಷ್ಟು ಟೈಮ್ ಆಯಿತು, ಅದನ್ನು ಟೈಮ್ ಪೀರಿಯಡ್ ಅಂತೀವಿ. ಎಸ್ ಐ ಯೂನಿಟ್ ಆಫ್ ಟೈಮ್ ಪೀರಿಯಡ್ ಈಸ್ ಸೆಕೆಂಡ್ಸ್. ನೆಕ್ಸ್ಟ್ ಸೈಕಲ್ ಈಸ್ ನಥಿಂಗ್ ಬಟ್ ಒನ್ ಸೆಟ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಆಫ್ ಸೈಕಲ್, ಅದನ್ನು ಸೈಕಲ್ ಅಂತೀವಿ. ನೆಕ್ಸ್ಟ್ ಫ್ರೀಕ್ವೆನ್ಸಿ ಅಂದರೆ ಫ್ರೀಕ್ವೆನ್ಸಿ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್ ಆರ್ ನಂಬರ್ ಆಫ್ ವೈಬ್ರೇಷನ್ಸ್ ಪರ್ ಸೆಕೆಂಡ್ ಆರ್ ನಂಬರ್ ಆಫ್ ಆಸಿಲೇಷನ್ಸ್ ಪರ್ ಸೆಕೆಂಡ್ ಅಂತೀವಿ. ಎಸ್ ಐ ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಕೇಳಿದ್ರೆ ಹರ್ಟ್ಸ್. And time period and frequency both are reciprocal to each other or inverse to each other ಅಂತೀವಿ. ನೆಕ್ಸ್ಟ್ ಟೈಮ್ ಪೀರಿಯಡ್, ಫ್ರೀಕ್ವೆನ್ಸಿ, ಇದು ಎರಡು ಟಾಪಿಕ್ ಇಂದ ಏನಾಗುತ್ತೆ ಅಂದರೆ ನ್ಯೂಮರಿಕಲ್ ಕ್ವಶನ್ಸ್ ಕೇಳ್ಬೋದು. ಇದಾದಮೇಲೆ ಫೇಸ್ ಅಂಡ್ ಫೇಸ್ ಡಿಫರೆನ್ಸ್. ಫೇಸ್ ಅಂದರೆ ದ ಪೊಸಿಷನ್ ಆಫ್ 2 alternating ಕ್ವಾಂಟಿಟಿ ಇನ್ ಎ ಪರ್ಟಿಕ್ಯುಲರ್ ಪಾಯಿಂಟ್, ಅದನ್ನು ಫೇಸ್ ಅಂತೀವಿ. ಫೇಸ್ ಡಿಫರೆನ್ಸ್ ಅಂದರೆ ದ ಡಿಫರೆನ್ಸ್ ಬಿಟ್ವೀನ್ 2 ವೇವ್ ಫಾರ್ಮ್ಸ್. ಓಕೆ, ಅದನ್ನು ಫೇಸ್ ಡಿಫರೆನ್ಸ್ ಅಂತೀವಿ. ಅದರದ್ದು ಎಸ್ ಐ ಯೂನಿಟ್ಸ್, ಫಾರ್ ಎಕ್ಸಾಂಪಲ್ ಎಸ್ ಐ ಯೂನಿಟ್ ಆಫ್ ಆಂಪ್ಲಿಟ್ಯೂಡ್, ಎಸ್ ಐ ಯೂನಿಟ್ ಆಫ್ ಕರೆಂಟ್, ಎಸ್ ಐ ಯೂನಿಟ್ ಆಫ್ ವೋಲ್ಟೇಜ್, ಎಸ್ ಐ ಯೂನಿಟ್ ಆಫ್ ಟೈಮ್ ಪೀರಿಯಡ್, ಎಸ್ ಐ ಯೂನಿಟ್ ಆಫ್ ಫ್ರೀಕ್ವೆನ್ಸಿ, ಆ ಥರ ಕೇಳ್ತಾರೆ. ಇದಾದಮೇಲೆ ಎಲೆಕ್ಟ್ರಿಕಲ್ ವರ್ಕ್, ನೆಕ್ಸ್ಟ್ ಪವರ್. ಸೊ ಪವರ್ ಈಸ್ ನಥಿಂಗ್ ಬಟ್ ಎನರ್ಜಿ ಡಿವೈಡ್ ಬೈ ಟೈಮ್ ಅಂತೀವಿ. ಸೊ ಪವರ್ ಯಾವ ಡಿವೈಸ್ ಯೂಸ್ ಮಾಡಿ ಮೆಷರ್ ಮಾಡ್ತೀವಿ, ಎಸ್ ಐ ಯೂನಿಟ್ ಆಫ್ ಪವರ್ ಕೇಳಿದ್ರೆ ವ್ಯಾಟ್ ಆಗುತ್ತೆ. ಸೊ ಪವರ್ಗೆ ಏನಾಗುತ್ತೆ ಅಂದರೆ ಒಂದು 3 ಫಾರ್ಮುಲಾಸ್ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ಫಾರ್ಮುಲಾ ನ್ಯೂಮರಿಕಲ್ ಕ್ವಶನ್ಸ್ ಕೇಳ್ಬೋದು. ಇದಾದಮೇಲೆ ಪವರ್ ಫ್ಯಾಕ್ಟರ್. ಸೊ ಪವರ್ ಫ್ಯಾಕ್ಟರ್ ಇಸ್ ನಥಿಂಗ್ ಬಟ್ ಒಂದು ಎಲೆಕ್ಟ್ರಿಕಲ್ ಸಿಸ್ಟಮ್ ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅದನ್ನು ಡಿಫೈನ್ ಮಾಡೋಕ್ಕೆ ಈ ಪವರ್ ಫ್ಯಾಕ್ಟರ್ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ಈ ಪವರ್ ಫ್ಯಾಕ್ಟರ್ ಫಾರ್ ಎ ಸಿ ಸರ್ಕ್ಯೂಟ್ ಕೇಳಿದ್ರೆ 0 to 1 ಇರುತ್ತೆ, ಫಾರ್ ಡಿ ಸಿ ಸರ್ಕ್ಯೂಟ್ ಕೇಳಿದ್ರೆ ಆಲ್ವೇಸ್ 1 ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಎಸ್ ಐ ಯೂನಿಟ್ ಆಫ್ ಪವರ್ ಅಂದರೆ ವ್ಯಾಟ್. ಎಸ್ ಐ ಯೂನಿಟ್ ಆಫ್ ಪವರ್ ಫ್ಯಾಕ್ಟರ್ ಕೇಳಿದ್ರೆ ದರ್ ಇಸ್ ನೋ ಯೂನಿಟ್, ಅದಕ್ಕೆ ಏನಾಗುತ್ತೆ ಅಂದರೆ ಯೂನಿಟ್ ಇಲ್ಲ. ಅಂಡ್ ಮೆನ್ಷನ್ ದ ಮೀಟರ್ಸ್ ಯೂಸರ್ ಟು ಮೆಷರ್ ದಮ್. ಈಗ ಪವರ್ ಯಾವ ಡಿವೈಸ್ ಯೂಸ್ ಮಾಡಿ ಮೆಷರ್ ಮಾಡ್ತೀವಿ, ಪವರ್ ಫ್ಯಾಕ್ಟರ್ ಯಾವ ಡಿವೈಸ್ ಯೂಸ್ ಮಾಡಿ ಮೆಷರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇದಾದಮೇಲೆ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ನಥಿಂಗ್ ಬಟ್ ಎನರ್ಜಿ ಈಕ್ವಲ್ ಟು ಪವರ್ ಇಂಟು ಟೈಮ್ ಆಗುತ್ತೆ. ಎಸ್ ಐ ಯೂನಿಟ್ ಆಫ್ ಎನರ್ಜಿ ಕೇಳಿದ್ರೆ ಜೌಲ್, ಕಮರ್ಷಿಯಲ್ ಯೂನಿಟ್ ಕೇಳಿದ್ರೆ ಕಿಲೋ ವಾಟ್ ಅವರಲ್ಲಿ ಮೆಷರ್ ಮಾಡ್ತೀವಿ. ನೆಕ್ಸ್ಟ್ ಮೆನ್ಷನ್ ದ ಮೀಟರ್ಸ್ ಯೂಸ್ಡ್ ಟು ಮೆಷರ್ ದಮ್. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡೋಕೆ ಏನಾಗುತ್ತೆ ಅಂದರೆ ಎನರ್ಜಿ ಮೀಟರ್ ಯೂಸ್ ಮಾಡ್ತೀವಿ. ಸೊ ಎನರ್ಜಿ ಮೀಟರ್ ಇಸ್ ಎ ಡಿವೈಸ್ ವಿಚ್ ಇಸ್ ಯೂಸ್ಡ್ ಟು ಮೆಷರ್ ಪವರ್ ಕನ್ಸಂಪ್ಷನ್ ಬೈ ದ ಎಲೆಕ್ಟ್ರಿಕಲ್ ಲೋಡ್ ಇನ್ ಎ ಪೀರಿಯಡ್ ಆಫ್ ಟೈಮ್. ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಎಷ್ಟು ಎಲೆಕ್ಟ್ರಿಸಿಟಿ ನಾವು ಕನ್ಸ್ಯೂಮ್ ಮಾಡಿದ್ದೀವಿ ಅದನ್ನು ಮೆಷರ್ ಮಾಡೋಕ್ಕೆ ಎನರ್ಜಿ ಮೀಟರ್ ಯೂಸ್ ಮಾಡ್ತಾರೆ. ಇದಾದಮೇಲೆ ಸಿಂಗಲ್ ಫೇಸ್, ದ ಲಾಸ್ಟ್ ಟಾಪಿಕ್ ಇಸ್ ಸಿಂಗಲ್ ಫೇಸ್
and 3 phase power supply. Single phase ಅಂದ್ರೆ 230 voltage 50 hertz ಇರುತ್ತೆ supply voltage. 3 phase ಅಂದ್ರೆ approximately equal to 415 voltage 50 hertz ಇರುತ್ತೆ. Single phase ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ only for low power applications like residential purpose ಯೂಸ್ ಮಾಡ್ತೀವಿ. 3 phase power supply ಏನಾಗುತ್ತೆ ಅಂದ್ರೆ ಇಂಡಸ್ಟ್ರಿಯಲ್ಸ್ ಹೆವಿ ಲೋಡ್ಸ್ ಎಲ್ಲೆಲ್ಲಿ ಅಪ್ಲೈ ಮಾಡ್ತೀವೋ ಅಲ್ಲಿ 3 phase ಯೂಸ್ ಮಾಡ್ತೀವಿ. ಸೊ ಸಿಂಗಲ್ ಫೇಸ್ ನಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಫೇಸ್ ಇರುತ್ತೆ, ನ್ಯೂಟ್ರಲ್ ಇರುತ್ತೆ. ನೆಕ್ಸ್ಟ್ 3 phase ನಲ್ಲಿ ಏನಾಗುತ್ತೆ ಅಂದ್ರೆ RYB 3 phases ಇರುತ್ತೆ, ಬಟ್ ನ್ಯೂಟ್ರಲ್ ಇಸ್ ಆಪ್ಷನಲ್. ಓಕೆ, ಸೊ ಇದೆಲ್ಲ ಕಂಪ್ಲೀಟ್ ಮಾಡಿದ್ರೆ ಏನಾಗುತ್ತೆ 5 marks 5 ಕ್ವಶನ್ಸ್ ಏನಾಗುತ್ತೆ ಅಂದ್ರೆ ನಾವು ಅಟೆಂಡ್ ಮಾಡ್ಬೋದು. ಸೊ ಈ ಚಾಪ್ಟರ್ಗೆ ಏನಾಗುತ್ತೆ ಅಂದ್ರೆ ನ್ಯೂಮರಿಕಲ್ಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ವೈ ಮೀನ್ಸ್ ಅಮಾಂಗ್ ದ 5 ಕ್ವಶನ್ಸ್ ಇದರಲ್ಲಿ ಏನಾಗುತ್ತೆ ಅಂದ್ರೆ ನಿಯರ್ಲಿ 3 ಕ್ವಶನ್ಸ್ ಏನಾಗುತ್ತೆ ಅಂದ್ರೆ ನ್ಯೂಮರಿಕಲ್ಸ್ ಲೈಕ್ ಪ್ರಾಬ್ಲಮ್ಸ್ ಓರಿಯೆಂಟೆಡ್ ಕೇಳ್ಬೋದು. ಅದು ಯಾವ ಟಾಪಿಕ್ ಇಂದ ಕೇಳ್ತಾರೆ ನೋಡೋಣ. ಫಸ್ಟ್ ಒನ್ ಇಸ್ ಎಲೆಕ್ಟ್ರಿಕಲ್ ಕರೆಂಟ್, ಚಾರ್ಜ್ ಅಂಡ್ ಟೈಮ್, ಈ ಟಾಪಿಕ್ ಇಂದ ಕೇಳ್ಬೋದು. ನೆಕ್ಸ್ಟ್ ಬೇಸ್ಡ್ ಆನ್ ದ ಓಮ್ಸ್ ಲಾ, ಇನ್ನೊಂದು ಟು ಕ್ಯಾಲ್ಕುಲೇಟ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್, ದ ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್, ಪ್ಯಾರಲಲ್ ಅಂಡ್ ಬೋತ್ ಕಾಂಬಿನೇಷನ್ಸ್, ಈ ಟಾಪಿಕ್ ಇಂದ 100% ಒಂದು ಕ್ವಶನ್ ಬರುತ್ತೆ. ಇದಾದ್ಮೇಲೆ ಆಂಪ್ಲಿಟ್ಯೂಡ್ ಅಂಡ್ RMS. RMS ಇಸ್ ನಥಿಂಗ್ ಬಟ್ ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ ಅಂತೀವಿ, ದಟ್ ಈಸ್ ದ ಎಫೆಕ್ಟಿವ್ ಮೆಷರ್ ಆಫ್ AC ಸಿಗ್ನಲ್. ಓಕೆ, ಸೊ ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ ಫ್ರೀಕ್ವೆನ್ಸಿ ಅಂಡ್ ಟೈಮ್ ಪೀರಿಯಡ್. ಬೇಸ್ಡ್ ಆನ್ ಫ್ರೀಕ್ವೆನ್ಸಿ ಕೊಟ್ಟು ಟೈಮ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಿ, ಇಲ್ಲಾಂದ್ರೆ ಟೈಮ್ ಪೀರಿಯಡ್ ಕೊಟ್ಟು ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಿ, ಆ ಥರ ಕ್ವಶನ್ಸ್ ಕೇಳ್ತಾರೆ. ಇನ್ನೊಂದು ಪವರ್, ಬೇಸ್ಡ್ ಆನ್ ದ ಪವರ್ ಕ್ಯಾಲ್ಕುಲೇಷನ್ಸ್. ಸೊ ಪವರ್ ಫಾರ್ಮುಲಾ ಯೂಸ್ ಮಾಡಿ ಸೊ ಪವರ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಸೊ ಅದು ಕೊಡ್ತಾರೆ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಎನರ್ಜಿ, ಬೇಸ್ಡ್ ಆನ್ ದ ಎಲೆಕ್ಟ್ರಿಕಲ್ ಎನರ್ಜಿ ಒಂದು ನ್ಯೂಮರಿಕಲ್ ಕೇಳ್ಬೋದು. ಅದಾದಮೇಲೆ 3 phase ದ ಕನೆಕ್ಷನ್ಸ್ ನೋಡಿದ್ರೆ ಸ್ಟಾರ್ ಕನೆಕ್ಷನ್ಸ್ ಒಂದಿರುತ್ತೆ, ಇನ್ನೊಂದು ಡೆಲ್ಟಾ ಕನೆಕ್ಷನ್ಸ್. ಈ ಕನೆಕ್ಷನಲ್ಲಿ ಏನಾಗುತ್ತೆ ಅಂದ್ರೆ ಒಂದು ನ್ಯೂಮರಿಕಲ್ ಕ್ವಶನ್ಸ್ ಕೇಳ್ಬೋದು. ಸೊ ಇದರದ್ದು ಫಾರ್ಮುಲಾಸ್ ಏನಾಗುತ್ತೆ ಅಂದ್ರೆ 1 by 1 ಕೊಟ್ಟಿದ್ದೀನಿ. ಸೊ ಲಿಸನ್, ಫಸ್ಟ್ ಒನ್ ಇಸ್ ಕರೆಂಟ್. ಸೊ ಕರೆಂಟ್ ಇದು ಫಾರ್ಮುಲಾ I equal to ಚಾರ್ಜ್ Q divided by time. ಓಕೆ, ಇಲ್ಲಿ 3 ಪ್ಯಾರಾಮೀಟರ್ಸ್ ಇದೆ, ಕರೆಂಟ್, ನೆಕ್ಸ್ಟ್ ಚಾರ್ಜ್ Q ಅಂಡ್ ಟೈಮ್ T. ಅಮಾಂಗ್ ದೀಸ್ 3 ಪ್ಯಾರಾಮೀಟರ್ಸ್ ಎನಿ 2 ವ್ಯಾಲ್ಯೂ ಶುಡ್ ಬಿ ಗಿವನ್, ಫೈಂಡ್ ದ ಅನ್ನೋನ್ ವ್ಯಾಲ್ಯೂನ್ ಕೊಡ್ಬೋದು. ಸರಿನಾ, ಇದರ್ ಚಾರ್ಜ್ ಟೈಮ್ ಕೊಟ್ಟು ಕರೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, ಆ ಥರ ಕೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ Qನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ, Q equal to N into E. N ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್, E ಅಂದ್ರೆ 1 ಎಲೆಕ್ಟ್ರಾನ್ ವ್ಯಾಲ್ಯೂ. ಸೊ 1 ಎಲೆಕ್ಟ್ರಾನ್ ಈಕ್ವಲ್ ಟು 1.6023 into 10 to the power minus 19 coulomb. Okay, so what is the value of 1 electron ಕೇಳಿದ್ರೆ 1.6023 into 10 to the power minus 19 coulomb. Coulomb is nothing but SI unit of charge ಅಂತೀವಿ. ಸೊ ನೆಕ್ಸ್ಟ್ ಒನ್ ಇಸ್ ಓಮ್ಸ್ ಲಾ. ಸೊ ಬೇಸ್ಡ್ ಆನ್ ದ ಓಮ್ಸ್ ಲಾ ಏನಾಗುತ್ತೆ ಅಂದ್ರೆ ಒಂದು ನ್ಯೂಮರಿಕಲ್ ಕ್ವಶನ್ಸ್ ಕೇಳ್ಬೋದು. ಸೊ ಇದಕ್ಕೆ ಏನಾಗುತ್ತೆ ಅಂದ್ರೆ ಈಸಿಯಾಗಿ ಒಂದು ಫಾರ್ಮುಲಾ ನೆನಪಿಟ್ಕೊಳ್ಳೋಕೆ ಇದೇನಂತೀವಿ ಮ್ಯಾಜಿಕ್ ಟ್ರೈಯಾಂಗಲ್ ಅಂತೀವಿ. ಓಕೆ, ಸೊ ಹಿಯರ್ ವಿ ಅಂದ್ರೆ ವೋಲ್ಟೇಜ್, ನೆಕ್ಸ್ಟ್ I ಅಂದ್ರೆ ಕರೆಂಟ್, R ಅಂದ್ರೆ ರೆಸಿಸ್ಟೆನ್ಸ್. ಈಗ ಏನಾಗುತ್ತೆ ಅಂದ್ರೆ V ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಕೇಳ್ಬೋದು. ಹೈಡ್ ದಿಸ್ ಒನ್, ಮಲ್ಟಿಪ್ಲೈ ದೀಸ್ ಟು. ಸೊ V equal to I into R, ಇದು ಒಂದು ಫಾರ್ಮುಲಾ. ಸೊ ಕರೆಂಟ್ ರೆಸಿಸ್ಟೆನ್ಸ್ ಕೊಟ್ಟರೆ ವೋಲ್ಟೇಜ್ ಫೈಂಡ್ ಔಟ್ ಮಾಡಿ ಕೇಳ್ಬೋದು. ಸೊ ನೆಕ್ಸ್ಟ್ ನಂಗೆ I ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ಹೈಡ್ ದಿಸ್ ಒನ್, V ಡಿವೈಡ್ ಬೈ R ಆಗುತ್ತೆ. I equal to V by R. ನೆಕ್ಸ್ಟ್ ನನಗೆ R ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ಹೈಡ್ ದಿಸ್ ಒನ್, V ಡಿವೈಡ್ ಬೈ I ಆಗುತ್ತೆ. ಸೊ R equal to V by I. ಸಿಂಪಲ್ ಕ್ವಶನ್ಸ್. ಓಕೆ, ಸೊ ಬೇಸ್ಡ್ ಆನ್ ದ ಓಮ್ಸ್ ಲಾ ಏನಾಗುತ್ತೆ ಅಂದ್ರೆ ನ್ಯೂಮರಿಕಲ್ ಕ್ವಶನ್ಸ್ ಕೇಳ್ಬೋದು. ಸರಿನಾ, ನೆಕ್ಸ್ಟ್ ಒನ್ ನೋಡಿ, ಟು ಕ್ಯಾಲ್ಕುಲೇಟ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಸೀರೀಸ್, ಪ್ಯಾರಲಲ್, ಬೋತ್ ಕಾಂಬಿನೇಷನ್ಸ್. ಓಕೆ, ಆಲ್ರೆಡಿ ಹೇಳಿದ್ದೀನಿ 100% ಈ ಟಾಪಿಕ್ ಇಂದ ಏನಾಗುತ್ತೆ ಅಂದ್ರೆ ಒಂದು ಕ್ವಶನ್ಸ್ ಬಂದೇ ಬರುತ್ತೆ. ಓಕೆ, ಸೊ ಸೀರೀಸ್ ಕನೆಕ್ಷನ್ ಅಲ್ಲಿ ಇಫ್ 2 resistors connected in series, how to calculate the total resistance ಅಂದ್ರೆ RT equal to R1 plus R2. use this formula. In case 3 resistors ಕೊಟ್ರೆ RT equal to R1 plus R2 plus R3. just you add all the resistance value, add ಮಾಡಿದ್ರೆ you will get total resistance or effective resistance, ಇಲ್ಲಾಂದ್ರೆ equivalent resistance ಸಿಗುತ್ತೆ. ಸರಿನಾ, ಇದು series connection. next parallel connection ಅಲ್ಲಿ ಏನಾಗುತ್ತೆ ಅಂದ್ರೆ if 2 resistors connected in parallel ಅಂದ್ರೆ 1 by RT equal to 1 by R1 plus 1 by R2. ಈ ಫಾರ್ಮುಲಾ ಯೂಸ್ ಮಾಡಬಹುದು. ಇಲ್ಲ ಅಂದ್ರೆ ಯೂಸ್ ಡೈರೆಕ್ಟ್ ಫಾರ್ಮುಲಾ RT equal to R1 into R2 divide by R1 plus R2. ಸೊ ಈ ಫಾರ್ಮುಲಾನು ಅಪ್ಲೈ ಮಾಡಬಹುದು. ಇನ್ ಕೇಸ್ if 3 resistors connected in parallel ಅಂದ್ರೆ 1 by RT ಅಂದ್ರೆ reciprocal of total resistance equal to 1 by R1 plus 1 by R2 plus 1 by R3. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಬಹುದು. ಸರಿನಾ, ಸೊ ಬೇಸ್ಡ್ ಆನ್ ದ ಸೀರೀಸ್ ಅಂಡ್ ಪ್ಯಾರಲಲ್ ಕನೆಕ್ಷನ್ ಇಂದ ಒಂದು ಕ್ವಶನ್ಸ್ ಕೇಳ್ಬೋದು. ಓಕೆ, ಇಲ್ಲಾಂದ್ರೆ ಎರಡು ಕಂಬೈನ್ ಮಾಡಿ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಕ್ವಶನ್ ಬೇಸ್ಡ್ ಆನ್ ದ ಆಂಪ್ಲಿಟ್ಯೂಡ್ ಅಂಡ್ RMS ವ್ಯಾಲ್ಯೂ. ಇದರದ್ದು ಫಾರ್ಮುಲಾ ನೋಡಿದ್ರೆ ಸೊ VRMS ಈಕ್ವಲ್ ಟು VP ಡಿವೈಡ್ ಬೈ √2. ಸೊ VRMS ಅಂದ್ರೆ RMS ವೋಲ್ಟೇಜ್ ಅಂತೀವಿ, VP ಅಂದ್ರೆ ಆಂಪ್ಲಿಟ್ಯೂಡ್ ಇಲ್ಲ ಅಂದ್ರೆ ಪೀಕ್ ವೋಲ್ಟೇಜ್ ಅಂತೀವಿ.
ಓಕೆ ಡಿವೈಡ್ ಬೈ √2. ಸೊ ಇದರಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅಂದರೆ VRMS ವ್ಯಾಲ್ಯೂ ಕೊಟ್ಟು VP ಫೈಂಡ್ ಔಟ್ ಮಾಡಿ ಕೇಳ್ಬೋದು, ಇಲ್ಲಾಂದರೆ VP ವ್ಯಾಲ್ಯೂ ಕೊಟ್ಟು VRMS ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಕೇಳ್ತಾರೆ. ಇದರಲ್ಲಿ √2 ವ್ಯಾಲ್ಯೂ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಇರುತ್ತೆ. ಸೊ √2 = 1.414 ಆಗುತ್ತೆ. ಸರಿನಾ? ಇದು ವೋಲ್ಟೇಜ್ ಸೋರ್ಸ್ ಕೊಟ್ಟರೆ ಈ ಫಾರ್ಮುಲಾ. ಇನ್ ಕೇಸ್ ಸಮ್ ಕೇಸಸ್ನಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ಸೋರ್ಸ್ ಕೊಟ್ಟರೆ IRMS = IP ಡಿವೈಡ್ ಬೈ √2. IRMS ಅಂದರೆ RMS ಕರೆಂಟ್ ವ್ಯಾಲ್ಯೂ, ನೆಕ್ಸ್ಟ್ IP ಅಂದರೆ ಪೀಕ್ ಕರೆಂಟ್ ಆರ್ ಮ್ಯಾಕ್ಸಿಮಮ್ ಕರೆಂಟ್, ಇಲ್ಲಾಂದರೆ ಮ್ಯಾಕ್ಸಿಮಮ್ ಕರೆಂಟ್ ಅಂತೀವಿ. ಓಕೆ, ನೆಕ್ಸ್ಟ್ ನೋಡಿ ಫ್ರೀಕ್ವೆನ್ಸಿ ಆ್ಯಂಡ್ ಟೈಮ್ ಪೀರಿಯಡ್. ಸೊ ಫ್ರೀಕ್ವೆನ್ಸಿ ಆ್ಯಂಡ್ ದ ಟೈಮ್ ಪೀರಿಯಡ್ ರಿಲೇಷನ್ಶಿಪ್ ನೋಡಿದ್ರೆ ದ ಫ್ರೀಕ್ವೆನ್ಸಿ ಆ್ಯಂಡ್ ಟೈಮ್ ಪೀರಿಯಡ್ ಆರ್ ಬೋತ್ ಆರ್ ಇನ್ವರ್ಸ್ ಟು ಈಚ್ ಅದರ್ ಅಂತೀವಿ. ಸೊ ಫ್ರೀಕ್ವೆನ್ಸಿಗೆ ಒಂದು ಫಾರ್ಮುಲಾ ಇದೆ, ನಂಬರ್ ಆಫ್ ಸೈಕಲ್ಸ್ ಆರ್ ನಂಬರ್ ಆಫ್ ವೈಬ್ರೇಷನ್ಸ್ ಆರ್ ನಂಬರ್ ಆಫ್ ಆಸಿಲೇಷನ್ಸ್ ಪರ್ ಸೆಕೆಂಡ್ ಅಂತೀವಿ. ಸೊ ಇದು ನಂಬರ್ ಆಫ್ ಸೈಕಲ್ಸ್ ಪರ್ ಟೈಮ್. ಇನ್ನೊಂದು ಫಾರ್ಮುಲಾ ಏನಾಗುತ್ತೆ ಅಂದರೆ ಫ್ರೀಕ್ವೆನ್ಸಿ = 1 ಟೈಮ್ ಪೀರಿಯಡ್. ಸೊ ಟೈಮ್ ಪೀರಿಯಡ್ ಕೊಟ್ಟು ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಿ ಅಂದರೆ ಈ ಫಾರ್ಮುಲಾ. ಇನ್ ಕೇಸ್ ನಂಬರ್ ಆಫ್ ಸೈಕಲ್ಸ್ ಇಲ್ಲ ಟೈಮ್ಸ್ ಕೊಟ್ಟರೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಟೈಮ್ ಪೀರಿಯಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ರೆಸಿಪ್ರೋಕಲ್ ಆಫ್ ಫ್ರೀಕ್ವೆನ್ಸಿ. ಸೊ 1/f ಆಗುತ್ತೆ. ಸರಿನಾ? ಸೊ ಟೈಮ್ ಪೀರಿಯಡ್ ಕೊಟ್ಟು ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿ ಕೇಳ್ಬೋದು, ಇಲ್ಲಾಂದರೆ ಫ್ರೀಕ್ವೆನ್ಸಿ ಕೊಟ್ಟು ಟೈಮ್ ಪೀರಿಯಡ್ ಕೇಳ್ತಾರೆ. ಸರಿನಾ? ನೆಕ್ಸ್ಟ್ ಒನ್ ಇಸ್ ಎಲೆಕ್ಟ್ರಿಕಲ್ ಪವರ್. ಸೊ ಎಲೆಕ್ಟ್ರಿಕಲ್ ಪವರ್ಸ್ಗೆ ಏನಾಗುತ್ತೆ ಅಂದರೆ 3 ಫಾರ್ಮುಲಾಸ್ ಇರುತ್ತಪ್ಪ. P = V × I, ಇನ್ನೊಂದು I² R, ಇನ್ನೊಂದು V² ಡಿವೈಡ್ ಬೈ R. ಅಕಾರ್ಡಿಂಗ್ ಟು ದ ಗಿವನ್ ಡೇಟಾ ಈ ಫಾರ್ಮುಲಾ ವೇರಿ ಆಗುತ್ತೆ. ಇನ್ ಕೇಸ್ ವೋಲ್ಟೇಜ್ ಕರೆಂಟ್ ಕೊಟ್ಟರೆ ಯೂಸ್ ಫಸ್ಟ್ ಫಾರ್ಮುಲಾ, ನೆಕ್ಸ್ಟ್ ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್ ಕೊಟ್ಟರೆ ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡಬೇಕು. ನೆಕ್ಸ್ಟ್ ವೋಲ್ಟೇಜ್ ಮತ್ತು ರೆಸಿಸ್ಟೆನ್ಸ್ ಕೊಟ್ಟು ಪವರ್ ಕ್ಯಾಲ್ಕುಲೇಟ್ ಮಾಡಿ ಅಂದರೆ ಈ ಥರ್ಡ್ ಫಾರ್ಮುಲಾ P = V² ಡಿವೈಡ್ ಬೈ R, ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಏನಾಗುತ್ತೆ ಅಂದರೆ ಸೇಮ್ ಪವರ್ ಇಂಟು ಟೈಮ್ ಆಗುತ್ತೆ. ಇದು ಬೇಸಿಕ್ ಫಾರ್ಮುಲಾ. ಇನ್ ಕೇಸ್ ಅಕಾರ್ಡಿಂಗ್ ಟು ದ ಗಿವನ್ ಡೇಟಾ ಏನಾಗುತ್ತೆ ಅಂದರೆ ಫಾರ್ಮುಲಾ ವೇರಿ ಆಗುತ್ತೆ. ಸಮ್ ಕೇಸಸ್ನಲ್ಲಿ ವೋಲ್ಟೇಜ್ ಕರೆಂಟ್ ಟೈಮ್ ಕೊಟ್ಟರೆ ಎನರ್ಜಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಇಲ್ಲಾಂದರೆ I² R, ಇಲ್ಲಾಂದರೆ ಕರೆಂಟ್ ರೆಸಿಸ್ಟೆನ್ಸ್ ಕೊಟ್ಟರೆ ಈ ಫಾರ್ಮುಲಾ ಅಪ್ಲೈ ಮಾಡಿ, ವೋಲ್ಟೇಜ್ ರೆಸಿಸ್ಟೆನ್ಸ್ ಕೊಟ್ಟರೆ ಈ ಫಾರ್ಮುಲಾ ಅಪ್ಲೈ ಮಾಡಿ. ಸರಿನಾ? ಇದು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಇದಾದ್ಮೇಲೆ ಏನಾಗುತ್ತೆ ಅಂದರೆ 3 ಫೇಸ್ ಪವರ್ ಸಪ್ಲೈ ಕನೆಕ್ಷನ್ಸ್. 2 ಕನೆಕ್ಷನ್ಸ್ ಇದೆ. ಒನ್ ಈಸ್ ಸ್ಟಾರ್ ಕನೆಕ್ಷನ್ಸ್, ಇನ್ನೊಂದು ಡೆಲ್ಟಾ ಕನೆಕ್ಷನ್ ಅಂತೀವಿ. ಸೊ ಸ್ಟಾರ್ ಕನೆಕ್ಷನಲ್ಲಿ ಏನಾಗುತ್ತೆ ಅಂದರೆ ನ್ಯೂಟ್ರಲ್ ಇರುತ್ತೆ, ಬಟ್ ಡೆಲ್ಟಾ ಕನೆಕ್ಷನಲ್ಲಿ ದರ್ ಇಸ್ ನೋ ನೀಡ್ ಆಫ್ ನ್ಯೂಟ್ರಲ್. ವೈ ಮೀನ್ಸ್ ದ 3 ಫೇಸಸ್ ಆರ್ ಕನೆಕ್ಟೆಡ್ ಟು ಈಚ್ ಅದರ್. ಸೊ ಇಟ್ ಫಾರ್ಮ್ಸ್ ಲೈಕ್ ಎ ಕ್ಲೋಸ್ಡ್ ಲೂಪ್. ಅದೇನಾಗುತ್ತೆ ಅಂದರೆ ನ್ಯೂಟ್ರಲ್ ಏನಾಗುತ್ತೆ ಅಂದರೆ ಬೇಕಾಗಿಲ್ಲ, ಅದು ಆಪ್ಷನಲ್. ಓಕೆ, ಸೊ ಸ್ಟಾರ್ ಕನೆಕ್ಷನಲ್ಲಿ ದ ಲೈನ್ ಕರೆಂಟ್ = ಫೇಸ್ ಕರೆಂಟ್. ಸೊ ಲೈನ್ ಕರೆಂಟ್ ಮತ್ತು ಫೇಸ್ ಕರೆಂಟ್ ಎರಡೂ ಈಕ್ವಲ್ ಇರುತ್ತೆ. ನೆಕ್ಸ್ಟ್ ಲೈನ್ ವೋಲ್ಟೇಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಬೈ ಯೂಸಿಂಗ್ ದ ಫಾರ್ಮುಲಾ √3 × ಫೇಸ್ ವೋಲ್ಟೇಜ್. ಇದರಲ್ಲಿ ಫೇಸ್ ವೋಲ್ಟೇಜ್ ಕೊಟ್ಟು ಲೈನ್ ವೋಲ್ಟೇಜ್ ಕ್ಯಾಲ್ಕುಲೇಟ್ ಮಾಡಿ ಕೇಳ್ಬೋದು. ಸೊ ಇದರಲ್ಲಿ √3 ವ್ಯಾಲ್ಯೂ ನಿಮಗೂ ಗೊತ್ತಿರಬೇಕು. ಸೊ √3 = 1.732. ಸರಿನಾ? ಇದು ಸ್ಟಾರ್ ಕನೆಕ್ಷನ್ಸ್. ಇನ್ ಡೆಲ್ಟಾ ಕನೆಕ್ಷನಲ್ಲಿ ದ ವೋಲ್ಟೇಜ್ ಲೈನ್ ವೋಲ್ಟೇಜ್ = ಫೇಸ್ ವೋಲ್ಟೇಜ್ ಇರುತ್ತೆ. ನೆಕ್ಸ್ಟ್ ಲೈನ್ ಕರೆಂಟ್ ಏನಾಗುತ್ತೆ ಅಂದರೆ ಡಿಫ್ರೆಂಟ್ ಇರುತ್ತೆ. ಸೊ ಲೈನ್ ಕರೆಂಟ್ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಏನಾಗುತ್ತೆ ಅಂದರೆ √3 × ಫೇಸ್ ಕರೆಂಟ್. ಫಾರ್ ಎಕ್ಸಾಂಪಲ್ ಇನ್ ಎ ಡೆಲ್ಟಾ ಕನೆಕ್ಷನ್ಸ್ ದ ಫೇಸ್ ಕರೆಂಟ್ ವ್ಯಾಲ್ಯೂ ಕೊಟ್ಟು ಲೈನ್ ಕರೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಕೇಳ್ಬೋದು. ಸರಿನಾ? ಇದು ಸ್ಟಾರ್ ಕನೆಕ್ಷನ್ಸ್ ಆ್ಯಂಡ್ ಡೆಲ್ಟಾ ಕನೆಕ್ಷನ್ಸ್. ನೆಕ್ಸ್ಟ್ ಇನ್ 2023ನಲ್ಲಿ ಸೊ ಯಾವ ಕ್ವಶನ್ಸ್ ಕೇಳಿದಾರೆ ನೋಡೋಣ. ಸೊ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಪವರ್, ದ ಪವರ್ದು SI ಯೂನಿಟ್ ಕೇಳಿದ್ರೆ ವ್ಯಾಟ್ ಆಗುತ್ತೆ. ಸೊ SI ಯೂನಿಟ್ ಆಫ್ ಪವರ್ ಇಸ್ ವ್ಯಾಟ್ ಆಗುತ್ತೆ. ಅಂಡರ್ಸ್ಟುಡ್? So next one is if your resistor of 100 ohms that is connected in series, ಒಂದು 100 ohm resistance ಏನಾಗುತ್ತೆ ಅಂದರೆ ಸೀರೀಸ್ನಲ್ಲಿ ಕನೆಕ್ಟ್ ಆಗಿರುತ್ತೆ ವಿತ್ ಎ ಪ್ಯಾರಲಲ್ ಕಾಂಬಿನೇಷನ್ ಆಫ್, ಅದ್ರ ಜೊತೆ ಏನಾಗುತ್ತೆ ಅಂದರೆ ಒಂದು ಪ್ಯಾರಲಲ್ ಕಾಂಬಿನೇಷನ್ಸ್ ಆಫ್ 200 ohms ಇರುತ್ತೆ. ಸೊ ಫಸ್ಟ್ ಏನಾಗುತ್ತೆ ಅಂದರೆ 100 ohms that is connected in series with a parallel combination of 200 ohms connected, then the effective resistance is okay. So ಇದರದ್ದು ಸರ್ಕ್ಯೂಟ್ ಡಯಾಗ್ರಾಮ್ ನೋಡಿದ್ರೆ so here 100 ohms, next ಏನಾಗುತ್ತೆ ಅಂದರೆ 200 ohms connected in parallel. okay, ಇದನ್ನೇನಾಗುತ್ತೆ ಅಂದರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. here 100 ohms, here 200 ohms, next 200 ohms. okay, so first ಈ ಸರ್ಕ್ಯೂಟ್ನ ಅನಲೈಸ್ ಮಾಡಿ. ಇದೇನಾಗುತ್ತೆ ಅಂದರೆ ಒಂದು ಸೀರೀಸ್ ಅಂಡ್ ಪ್ಯಾರಲಲ್ ಎರಡು ಏನಾಗುತ್ತೆ ಅಂದರೆ ಕಂಬೈನ್ ಮಾಡಿ ಕೊಟ್ಟಿದ್ದಾರೆ. ಫಸ್ಟ್ ಪ್ಯಾರಲಲ್ ಕನೆಕ್ಷನ್ ಏನಾಗುತ್ತೆ ಅಂದರೆ ಸಿಂಪ್ಲಿಫೈ ಮಾಡಿ. ಸೊ ಪ್ಯಾರಲಲ್ ಕನೆಕ್ಷನ್ ಸಿಂಪ್ಲಿಫೈ ಮಾಡೋಕ್ಕೆ ಹಿಯರ್ 2 ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಲೈಕ್ R1 R2. ಸೊ ನಮ್ಗೆ ಫಾರ್ಮುಲಾ ಏನಾಗುತ್ತೆ ಅಂದರೆ ಯೂಸ್ ಡೈರೆಕ್ಟ್ ಫಾರ್ಮುಲಾ R1 × R2 ಡಿವೈಡ್ ಬೈ R1 + R2 ಆಗುತ್ತೆ. ಹಿಯರ್ R1 ಅಂದರೆ 200. ಸೊ 200 × 200 ಡಿವೈಡ್ ಬೈ 200 + 200. ಓಕೆ, ಜಸ್ಟ್ ಸಿಂಪ್ಲಿಫೈ ಮಾಡಿ. ಸೊ 200 ಇದೇನಾಗುತ್ತೆ ಅಂದರೆ 440 ಆಗುತ್ತೆ.
ಡಿವೈಡ್ ಬೈ 200 ಪ್ಲಸ್ 200 400 ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ 100 ohms. ಓಕೆ, ಸೊ ಹಿಯರ್ ಪ್ಯಾರಲಲ್ ಕನೆಕ್ಷನ್ಸ್, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ 100 ohm. ನೆಕ್ಸ್ಟ್ ನೋಡಿ ಆ ಸರ್ಕ್ಯೂಟ್ ಏನಾಗುತ್ತೆ ಅಂದರೆ ಹಿಯರ್ ಆಸ್ ಇಟ್ ಈಸ್ 100 ohm, ಇಟ್ ಈಸ್ ಇನ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ಅನದರ್ 100 ohms. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ 100 ohms ಇರುತ್ತೆ. ನಾವು ಕನ್ಸಿಡರ್ ದಿಸ್ ಸರ್ಕ್ಯೂಟ್. ಓಕೆ, ಇದನ್ನು ನೋಡಿದ್ರೆ ಏನಾಗುತ್ತೆ ಅಂದರೆ ಇದೆರಡು ಸೀರೀಸ್ ಕನೆಕ್ಷನಲ್ಲಿ ಇದೆಯಾ ಪ್ಯಾರಲಲ್ನಲ್ಲಿ ಇದೆಯಾ? ಸೊ ಇದೆರಡು ಏನಾಗುತ್ತೆ ಅಂದರೆ ಸೀರೀಸ್ ಕನೆಕ್ಷನಲ್ಲಿ ಇದೆ. ಸೊ ಅವಾಗ ಏನಾಗುತ್ತೆ ಅಂದರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಜಸ್ಟ್ ಆ್ಯಡ್ ಮಾಡಿ. ಸೊ ಅವಾಗ ಏನಾಗುತ್ತೆ ಅಂದರೆ 200 ohms ಆಗುತ್ತೆ. ಓಕೆ, ಸೊ ಹಿಯರ್ 200 ohms ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ದಟ್ ಈಸ್ 100 ohms. ನೆಕ್ಸ್ಟ್ ದಿಸ್ 100 ohm ರೆಸಿಸ್ಟೆನ್ಸ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ಅನದರ್ 100 ohms. ಸೊ ಇದೆರಡು ಏನಾಗುತ್ತೆ ಅಂದರೆ ಸೀರೀಸ್ನಲ್ಲಿ ಇದೆ, ಜಸ್ಟ್ ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ಟೋಟಲ್ ರೆಸಿಸ್ಟೆನ್ಸ್. ಸೊ ಅವಾಗ ಏನಾಗುತ್ತೆ ಅಂದರೆ ಆನ್ಸರ್ ಈಸ್ ಆಪ್ಷನ್ ಎ 200 ohms ಬರುತ್ತೆ. ಸರಿನಾ? ಸೊ ಆಪ್ಷನ್ ಎ ಆಗುತ್ತೆ 200 ohms. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ if a resistor of 20 ohms that is connected across a source of 5 voltage DC supply, then the current in the circuits. So ಈ ತರ numerical questions ಕೇಳುವಾಗ first write the given data. Here resistance R equal to 20 ohms. Next voltage is given V equal to 5 voltage. We have to find out the current value. So current value ಹೆಂಗೆ find out ಮಾಡ್ತೀವಿ ಅಂದರೆ by using the Ohm's law, I equal to V divided by R. So V value is given 5 voltage divided by 20. So simplify ಮಾಡಿದ್ರೆ ಏನಾಗುತ್ತೆ ಅಂದರೆ 1/4. ಈ 1/4ನ ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ 0.25. The SI unit of current is ampere ಆಗುತ್ತೆ. So option D. Understood? So simple questions. So here the resistor R value 20 ohms and voltage V equal to 5 voltage ಕೊಟ್ಟಿದ್ದಾರೆ. Find out the current ಅಂದರೆ use Ohm's law, I equal to V by R. So 5 voltage divide by 20. ಸಿಂಪ್ಲಿಫೈ ಮಾಡಿದ್ರೆ 1/4 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 0.25 ಆಂಪಿಯರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಫೋರ್ತ್ ಒನ್ ಇಸ್ ಪವರ್ ಫ್ಯಾಕ್ಟರ್. ದ ಪವರ್ ಫ್ಯಾಕ್ಟರ್ ಈಸ್ ದ ರೇಷಿಯೋ ಆಫ್ ರೆಸಿಸ್ಟೆನ್ಸ್ ಟು ಇಂಡಕ್ಟೆನ್ಸ್, ಇಲ್ಲ ದ ರೇಷಿಯೋ ಆಫ್ ಅಪರೆಂಟ್ ಪವರ್. ಅಪರೆಂಟ್ ಪವರ್ ಅಂದರೆ ಟೋಟಲ್ ಪವರ್ ಟು ದ ಟ್ರೂ ಪವರ್, ಇಲ್ಲ ದ ರೇಷಿಯೋ ಆಫ್ ರೆಸಿಸ್ಟೆನ್ಸ್ ಟು ಇಂಪಿಡೆನ್ಸ್ ಆಗುತ್ತೆ. ರೇಷಿಯೋ ಆಫ್ ರೆಸಿಸ್ಟೆನ್ಸ್ ಟು ಇಂಪಿಡೆನ್ಸ್ ಇದು ಪವರ್ ಫ್ಯಾಕ್ಟರ್ ಅಂತೀವಿ. ದ ರೇಷಿಯೋ ಆಫ್ ಇಂಡಕ್ಟೆನ್ಸ್ ಟು ಕೆಪಾಸಿಟೆನ್ಸ್ ಆಗಲ್ಲ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಪವರ್ ಫ್ಯಾಕ್ಟರ್ಗೆ ಒಂದು 3 ಫಾರ್ಮುಲಾ ಇದೆ. ಪವರ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು cosine of the angle between voltage and current, one formula. ಇನ್ನೊಂದು ಪವರ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ರಿಯಲ್ ಪವರ್, ಟ್ರೂ ಪವರ್ ಆರ್ ವರ್ಕಿಂಗ್ ಪವರ್ ಟು ದ ಅಪರೆಂಟ್ ಪವರ್ ಆರ್ ಟೋಟಲ್ ಪವರ್ ಅಂತೀವಿ. ಸೊ ಅನದರ್ ಫಾರ್ಮುಲಾ ಇಸ್ ರೇಷಿಯೋ ಆಫ್ ರೆಸಿಸ್ಟೆನ್ಸ್ ಟು ಇಂಪಿಡೆನ್ಸ್ ಆಗುತ್ತೆ. ಅಂಡರ್ಸ್ಟುಡ್? ಸೊ ಅವಾಗ ಏನಾಗುತ್ತೆ ಅಂದರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಫಿಫ್ತ್ ಒನ್, ದ ಫೇಸ್ ಟು ನ್ಯೂಟ್ರಲ್ ವೋಲ್ಟೇಜ್ ಇನ್ ಎ 3 phase ಸ್ಟಾರ್ ಕನೆಕ್ಷನ್ಸ್. ಓಕೆ, ಫೇಸ್ ಟು ನ್ಯೂಟ್ರಲ್ ವೋಲ್ಟೇಜ್ ಅಂದರೆ ಫೇಸ್ ವೋಲ್ಟೇಜ್ ಕೊಟ್ಟಿದ್ದಾರೆ equal to in a 3 phase star connected system is 230 voltage. Next the phase to phase voltage or line to line voltage ಕೇಳಿದ್ದಾರೆ. ಓಕೆ, ಫಸ್ಟ್ ಈ ಕ್ವಶನ್ ಅಲ್ಲಿ ಅದು ಸ್ಟಾರ್ ಕನೆಕ್ಷನ್ ಡೆಲ್ಟಾ ಕನೆಕ್ಷನ್ ಅದನ್ನ ಐಡೆಂಟಿಫೈ ಮಾಡಿ. ಸ್ಟಾರ್ ಕನೆಕ್ಷನ್ ಅಂದ್ರೆ ನಮ್ಗೆ ಫಾರ್ಮುಲಾ VL equal to √3 into phase voltage ಆಗುತ್ತೆ. ಓಕೆ, ಸೊ √3 means 1.732. ಸೊ ಅದರದ್ದು ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಬೇಕು. So 1.732 into phase voltage is given 230 voltage. So ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ 398.37 ಆಗುತ್ತೆ. ಓಕೆ, ದ ಫೇಸ್ ಟು ನ್ಯೂಟ್ರಲ್ ವೋಲ್ಟೇಜ್ ಇನ್ ಎ 3 phase ಸ್ಟಾರ್ ಕನೆಕ್ಟೆಡ್ ಸಿಸ್ಟಮ್. ಸೊ ಆ ಕನೆಕ್ಷನ್ಸ್ ಏನಾಗುತ್ತೆ, ಸ್ಟಾರ್ ಕನೆಕ್ಷನ್ ಡೆಲ್ಟಾ ಕನೆಕ್ಷನ್, ಅದು ಇಂಪಾರ್ಟೆಂಟ್. ಸೊ ಸ್ಟಾರ್ ಕನೆಕ್ಷನ್ ಅಂದರೆ ಈ ಫಾರ್ಮುಲಾ ಆಗುತ್ತೆ. ಇನ್ ಕೇಸ್ ಇದೇ ಕ್ವಶನ್ ಅಲ್ಲಿ ಏನಾಗುತ್ತೆ ಅಂದರೆ ಡೆಲ್ಟಾ ಕನೆಕ್ಷನ್ಸ್ ಕೊಟ್ಟರೆ ಸೊ VL ಈಕ್ವಲ್ ಟು ಫೇಸ್ ವೋಲ್ಟೇಜ್. ಸರಿನಾ? ಅವಾಗ ಏನಾಗುತ್ತೆ ಅಂದರೆ ಆಪ್ಷನ್ ಎ ಆಗುತ್ತೆ ಡೆಲ್ಟಾ ಕನೆಕ್ಷನ್ಸ್ ಕೊಟ್ಟರೆ. ಓಕೆ, ಸೊ ಇದಕ್ಕೆ ಏನಾಗುತ್ತೆ ಅಂದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, ಆ್ಯಕ್ಚುಲಿ ಅಕಾರ್ಡಿಂಗ್ ಟು ದ ಸಿಲೆಬಸ್ ಈ ಚಾಪ್ಟರ್ನಲ್ಲಿ ಏನಾಗುತ್ತೆ ಅಂದರೆ 5 ಕ್ವಶನ್ಸ್ ಮಾತ್ರ ಕೊಟ್ಟಿದ್ದಾರೆ. ಬಟ್ ಲಾಸ್ಟ್ ಇನ್ 2023 ಆ್ಯಂಡ್ 2024ನಲ್ಲಿ ಏನಾಗುತ್ತೆ ಅಂದರೆ 6 ಕ್ವಶನ್ಸ್ ಕೇಳಿದ್ರು. ಓಕೆ, 6 ಮಾರ್ಕ್ಸ್ ಏನಾಗುತ್ತೆ ಅಂದರೆ ಈ ಚಾಪ್ಟರಿಂದ ಬಂತು. ದ ಟೈಮ್ ಪೀರಿಯಡ್ ಆಫ್ AC ವೇವ್ ಫ್ರೀಕ್ವೆನ್ಸಿ ಆಫ್ 50 Hz is. ಸೊ ಹಿಯರ್ ದ ಫ್ರೀಕ್ವೆನ್ಸಿ ಇಸ್ ಗಿವನ್ ದಟ್ ಈಸ್ 50 Hz. ಸೊ ಟೈಮ್ ಪೀರಿಯಡ್ ಫೈಂಡ್ ಔಟ್ ಮಾಡಬೇಕು. ಸೊ ವಿ ನೋ ದ ಫಾರ್ಮುಲಾ T equal to 1/f. So 1 divided by 50. So simplify ಮಾಡಿದ್ರೆ ವಿಲ್ ಗೆಟ್ ಆನ್ಸರ್. ಓಕೆ, 1/50ನ ಸಿಂಪ್ಲಿಫೈ ಮಾಡಿದ್ರೆ 0.02 ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ
ಇನ್ ಟರ್ಮ್ಸ್ ಆಫ್ ಸೆಕೆಂಡ್ಸ್ ಕೊಟ್ಟಿಲ್ಲ, ಮಿಲ್ಲಿ ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡಬೇಕು. ಸೊ ಮಿಲ್ಲಿ ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಮಲ್ಟಿಪ್ಲೈ ಬೈ 1000. ಸೊ ಅವಾಗ ಏನಾಗುತ್ತೆ ಅಂದರೆ ಆಪ್ಷನ್ ಸಿ 20 ಮಿಲ್ಲಿ ಸೆಕೆಂಡ್ಸ್ ಆಗುತ್ತೆ. ಸೊ ಫ್ರೀಕ್ವೆನ್ಸಿ ಕೊಟ್ಟು ಟೈಮ್ ಪೀರಿಯಡ್ ಫೈಂಡ್ ಔಟ್ ಮಾಡಿ ಅಂದರೆ ಯೂಸ್ ದಿಸ್ ಫಾರ್ಮುಲಾ ಟಿ ಈಕ್ವಲ್ ಟು 1/f. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 0.02. ಬಟ್ ಇದು ಆಪ್ಷನಲ್ಲಿ ಇಲ್ಲ, ಸೆಕೆಂಡ್ಸ್ ಇಲ್ಲ, ಅದನ್ನು ಮಿಲ್ಲಿ ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡಿದ್ದಾರೆ. ಸೊ ಮಿಲ್ಲಿ ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಮಲ್ಟಿಪ್ಲೈ ಬೈ 1000ನ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ 20 ಮಿಲ್ಲಿ ಸೆಕೆಂಡ್ಸ್. ಓಕೆ, ನೆಕ್ಸ್ಟ್ ಒನ್ ಇಸ್ ಇನ್ 2024ನಲ್ಲಿ ಕೇಳಿರೋ ಕ್ವಶನ್ಸ್ನ ನೋಡೋಣ. ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಸರ್ಕ್ಯೂಟ್ ಕೊಟ್ಟಿದ್ದಾರೆ, ಒಂದು ಸರ್ಕ್ಯೂಟ್ ಕೊಟ್ಟು ಇದರಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿ ಕೊಟ್ಟಿದ್ದಾರೆ. ಹಿಯರ್ 5 ohms, another 5 ohms. These two resistors connected in parallel along with another series resistor. Okay, ಒಂದು 2.5 ohm resistor ಇದೆ, ಸೀರೀಸ್ನಲ್ಲಿ ಕನೆಕ್ಟ್ ಆಗಿರುತ್ತೆ. ಫಸ್ಟ್ ಈ ಪ್ಯಾರಲಲ್ ಕಾಂಬಿನೇಷನ್ ಸಿಂಪ್ಲಿಫೈ ಮಾಡಿ. ಸೊ ಇನ್ ಪ್ಯಾರಲಲ್ ಸರ್ಕ್ಯೂಟ್, ಸೊ ಟೋಟಲ್ ರೆಸಿಸ್ಟೆನ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ R1 ಇಂಟು R2 ಡಿವೈಡ್ ಬೈ R1 ಪ್ಲಸ್ R2 ಆಗುತ್ತೆ. ಸೊ R1 ವ್ಯಾಲ್ಯೂಸ್ ಗಿವನ್ 5 ಇಂಟು 5 ಡಿವೈಡ್ ಬೈ 5 ಪ್ಲಸ್ 5 ಏನಾಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 25 ಡಿವೈಡ್ ಬೈ 10. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ಅಂದರೆ 2.5 ohms ಆಗುತ್ತೆ. ಓಕೆ, ಸೊ ಇದು ಎರಡು ರೆಸಿಸ್ಟರ್ಸ್ ಏನಾಗುತ್ತೆ ಅಂದರೆ ಪ್ಯಾರಲಲ್ ಕನೆಕ್ಷನ್ಸ್. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಒಂದು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಸಿಗುತ್ತೆ. ಸೊ ಹಿಯರ್ 2.5 ohms. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಅನದರ್ 2.5 ohms ಸಿಗುತ್ತೆ. ಸೊ ನಾವು ಕನ್ಸಿಡರ್ ದೀಸ್ ಟೂ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಆರ್ ಪ್ಯಾರಲಲ್. ಸೊ ಇದು ಸೀರೀಸ್ನಲ್ಲಿ ಕನೆಕ್ಟ್ ಆಗಿರುತ್ತೆ. ಸೀರೀಸ್ನಲ್ಲಿ ಕನೆಕ್ಟ್ ಆದರೆ ಜಸ್ಟ್ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ ಆನ್ಸರ್ ಬಿ ಆಗುತ್ತೆ. 2.5 ಪ್ಲಸ್ 2.5 ಆ್ಯಡ್ ಮಾಡಿದ್ರೆ 5 ohms ಆಗುತ್ತೆ. ಸಿಂಪಲ್ ಕ್ವಶನ್ಸ್. ಇಲ್ಲಿ ಏನಾಗುತ್ತೆ ಅಂದರೆ ಕಾಂಬಿನೇಷನ್ ಆಫ್ ಬೋತ್ ಸೀರೀಸ್ ಅಂಡ್ ಪ್ಯಾರಲಲ್ ಕೊಟ್ಟಿದ್ದಾರೆ. ಫಸ್ಟ್ ಪ್ಯಾರಲಲ್ ಇರೋದನ್ನ ಸಿಂಪ್ಲಿಫೈ ಮಾಡಿದ್ರೆ ಒಂದು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಸಿಗುತ್ತೆ. ನೆಕ್ಸ್ಟ್ ದಟ್ ರೆಸಿಸ್ಟೆನ್ಸ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ಅನದರ್ ರೆಸಿಸ್ಟರ್. ಸೊ ಸೀರೀಸ್ನಲ್ಲಿ ಕೊಟ್ಟರೆ ಜಸ್ಟ್ ಆ್ಯಡ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ವೋಲ್ಟೇಜ್, ನೆಕ್ಸ್ಟ್ ಕರೆಂಟ್ ಅಂಡ್ ರೆಸಿಸ್ಟೆನ್ಸ್. ಅದು ಯಾವುದನ್ನು ಕೇಳ್ತಾರೆ. ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದಾರೆ, ಓಮ್ಸ್ ಲಾ ಫಾರ್ಮುಲಾ. I ಈಕ್ವಲ್ ಟು ವಿ ಇಂಟು ಆರ್ ಆಗಲ್ಲ. ನೆಕ್ಸ್ಟ್ ಆರ್ ಈಕ್ವಲ್ ಟು ವಿ ಇಂಟು ಐ, ಅದು ಆಗಲ್ಲ. ಸೊ ವೋಲ್ಟೇಜ್ ಈಕ್ವಲ್ ಟು ಕರೆಂಟ್ ಇಂಟು ರೆಸಿಸ್ಟೆನ್ಸ್, ವಿ ಈಕ್ವಲ್ ಟು ಐ ಇಂಟು ಆರ್. ಇದು ಓಮ್ಸ್ ಲಾ ಫಾರ್ಮುಲಾ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ದ ಥರ್ಡ್ ಕ್ವಶನ್ ಈಸ್ ದ ಟೈಮ್ ಟೇಕನ್ ಬೈ ಅಲ್ಟರ್ನೇಟಿಂಗ್ ಕ್ವಾಂಟಿಟಿ ಟು ಕಂಪ್ಲೀಟ್ ಒನ್ ಸೈಕಲ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ, ಟೈಮ್ ಪೀರಿಯಡ್, ಆಂಪ್ಲಿಟ್ಯೂಡ್, ವೇವ್ ಲೆಂತ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಕಂಪ್ಲೀಟ್ ಸೈಕಲ್ ಇಸ್ ನಥಿಂಗ್ ಬಟ್ ದ ಕಾಂಬಿನೇಷನ್ ಆಫ್ ಆರ್ ಸೆಟ್ ಆಫ್ ಪಾಸಿಟಿವ್ ಅಂಡ್ ನೆಗೆಟಿವ್ ಆಫ್ ಸೈಕಲ್. ಓಕೆ, ಇದನ್ನೇನಂತೀವಿ ಒನ್ ಸೈಕಲ್ ಅಂತೀವಿ. ದ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಸೈಕಲ್. ಫಾರ್ ಎಕ್ಸಾಂಪಲ್ ಒನ್ ಸೈಕಲ್ ಕಂಪ್ಲೀಟ್ ಆಗೋಕ್ಕೆ ಎಷ್ಟು ಟೈಮ್ ಆಯಿತು ಅದನ್ನೇನಂತೀವಿ ಟೈಮ್ ಪೀರಿಯಡ್ ಅಂತೀವಿ. ಓಕೆ, ದ ಟೈಮ್ ಟೇಕನ್ ಬೈ ದ ಅಲ್ಟರ್ನೇಟಿಂಗ್ ಕ್ವಾಂಟಿಟಿ ಟು ಕಂಪ್ಲೀಟ್ ಒನ್ ಸೈಕಲ್ ಈಸ್ ಕಾಲ್ಡ್ ಟೈಮ್ ಪೀರಿಯಡ್. ನೆಕ್ಸ್ಟ್ ನೋಡಿ, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟೈನ್ ಬೈ ದ ಅಲ್ಟರ್ನೇಟಿಂಗ್ ಕ್ವಾಂಟಿಟಿ either in positive half cycle or negative half cycle is called. ಸೊ ಈಗ ಏನಾಗುತ್ತೆ ಅಂದರೆ ಸೇಮ್ ಒಂದು ಎ ಸಿ ವೇವ್ ಫಾರ್ಮ್ ಕೊಟ್ಟಿದ್ದಾರೆ. ಇದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಏನಂತ ಕರಿತೀವಿ. ಓಕೆ, either in positive half cycle or negative half cycle. ಓಕೆ, ಫ್ರೀಕ್ವೆನ್ಸಿನ, ಆಲ್ಟಿಟ್ಯೂಡ, ಆಂಪ್ಲಿಟ್ಯೂಡ, ವೇವ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಆಂಪ್ಲಿಟ್ಯೂಡ್. ಓಕೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆರ್ ಪೀಕ್ ವ್ಯಾಲ್ಯೂ ಕೇಳಿದ್ರೆ ಆಂಪ್ಲಿಟ್ಯೂಡ್ ಆಗುತ್ತೆ. ದ ಆಂಪ್ಲಿಟ್ಯೂಡ್ ಅಕರ್ಸ್ ಟ್ವೈಸ್ ಇನ್ ಎ ಕಂಪ್ಲೀಟ್ ಸೈಕಲ್. 2 times ಬರುತ್ತೆ. ಪಾಸಿಟಿವ್ ಆಫ್ ಸೈಕಲ್ನಲ್ಲಿ ಒಂದು, ನೆಗೆಟಿವ್ ಆಫ್ ಸೈಕಲ್ನಲ್ಲಿ ಒಂದು ಬರುತ್ತೆ. ಸೊ ಇದನ್ನೇನಂತೀವಿ ಅಂದರೆ ಆಂಪ್ಲಿಟ್ಯೂಡ್ ಆರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಫಿಫ್ತ್ ಕ್ವಶನ್ ಇಸ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಇಲ್ಲಿ ಏನಾಗುತ್ತೆ ಅಂದರೆ ಒಂದು 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ನೋಡಿ, ಇನ್ ಸೀರೀಸ್ ಸರ್ಕ್ಯೂಟ್ ದ ಕರೆಂಟ್ ಥ್ರೂ ಈಚ್ ರೆಸಿಸ್ಟರ್ ಇಸ್ ಡಿಫ್ರೆಂಟ್. ಸೀರೀಸ್ ಸರ್ಕ್ಯೂಟಲ್ಲಿ ಕರೆಂಟ್ ವ್ಯಾಲ್ಯೂ ಡಿಫ್ರೆಂಟ್ ಕೊಟ್ಟಿರ್ತಾರೆ. ಆ್ಯಕ್ಚುಲಿ ಡಿಫ್ರೆಂಟ್ ಇರಲ್ಲ. ಇನ್ ಸೀರೀಸ್ ಸರ್ಕ್ಯೂಟಲ್ಲಿ ದ ಕರೆಂಟ್ ಶುಡ್ ಬಿ ಸೇಮ್ ಆರ್ ಈಕ್ವಲ್ ಇರುತ್ತೆ. ಸೊ ಈ ಆಪ್ಷನ್ ಆಗಲ್ಲ. ನೆಕ್ಸ್ಟ್ ಒನ್ ನೋಡಿ, ಇನ್ ಪ್ಯಾರಲಲ್ ಸರ್ಕ್ಯೂಟ್ ದ ವೋಲ್ಟೇಜ್ ಅಕ್ರಾಸ್. ಸೊ ಪ್ಯಾರಲಲ್ ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ವೋಲ್ಟೇಜ್ ಅಕ್ರಾಸ್ ಈಚ್ ರೆಸಿಸ್ಟರ್ ಈಸ್ ಸೇಮ್. ಸೊ ಪ್ಯಾರಲಲ್ ಸರ್ಕ್ಯೂಟಲ್ಲಿ ಯಾವುದು ಸೇಮ್ ಇರುತ್ತೆ ಅಂದರೆ ವೋಲ್ಟೇಜ್ ಸೇಮ್ ಇರುತ್ತೆ, ಅಂದರೆ ಇದು ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ನೋಡಿ, ಇನ್ ಪ್ಯಾರಲಲ್ ಸರ್ಕ್ಯೂಟ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಈಸ್ ಸಮ್ ಆಫ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್. ಅದು ಪ್ಯಾರಲಲ್ ಸರ್ಕ್ಯೂಟಲ್ಲಿ ಆಗಲ್ಲ, ಸೀರೀಸ್ ಸರ್ಕ್ಯೂಟಲ್ಲಿ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ ಸೀರೀಸ್ ಸರ್ಕ್ಯೂಟ್ ದ ರೆಸಿಪ್ರೋಕಲ್ ಆಫ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಈ ಸಮ್ ಆಫ್ ರೆಸಿಪ್ರೋಕಲ್ ಆಫ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಪ್ಯಾರಲಲ್ ಸರ್ಕ್ಯೂಟಲ್ಲಿ ಆಗುತ್ತೆ. ಸೀರೀಸ್ ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ಆರ್ ಟಿ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3 ಆಗುತ್ತೆ. ಬಟ್ ಪ್ಯಾರಲಲ್ ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ 1/RT ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3 ಆಗುತ್ತೆ. ಇದು ಪ್ಯಾರಲಲ್ ಸರ್ಕ್ಯೂಟಲ್ಲಿ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ಸೀರೀಸ್ ಕೊಟ್ಟಿದ್ದಾರೆ.
So this is not the correct one. Okay, so in parallel circuit the voltage across each resistor is same or illandre constant irutte or equal irutte. Next one, on the numerical questions kottidare. When an electric stove is connected across 230 voltage 50 hertz AC supply for the duration of 1 hour and takes a current of 10 ampere, then the energy is. So ಈ ಥರ ನ್ಯೂಮರಿಕಲ್ ಕ್ವಶನ್ ಅಲ್ಲಿ ಫಸ್ಟ್ ರೈಟ್ ದ ಗಿವನ್ ಡೇಟಾ. ಇಲ್ಲಿ ಏನಾಗುತ್ತೆ ಅಂದ್ರೆ ವೋಲ್ಟೇಜ್ ಇಸ್ ಗಿವನ್, ದಟ್ ಇಸ್ 230 ವೋಲ್ಟೇಜ್. ನೆಕ್ಸ್ಟ್ ಟೈಮ್ ಕೊಟ್ಟಿದ್ದಾರೆ, ಟೈಮ್ ಈಕ್ವಲ್ ಟು 1 ಅವರ್. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಕರೆಂಟ್ ಐ ಈಕ್ವಲ್ ಟು 10 ಆಂಪಿಯರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎನರ್ಜಿಗೆ ಫಾರ್ಮುಲಾ ಏನಾಗುತ್ತೆ ಅಂದ್ರೆ ಅಕಾರ್ಡಿಂಗ್ ಟು ದ ಗಿವನ್ ಡೇಟಾ ಯಾವ ಫಾರ್ಮುಲಾ ಆಗುತ್ತೆ ಅಂದ್ರೆ VIT, ವೋಲ್ಟೇಜ್ ಕರೆಂಟ್ ಇಂಟು ಟೈಮ್. ಓಕೆ, ಸೊ ವೋಲ್ಟೇಜ್ ವ್ಯಾಲ್ಯೂ ಇಸ್ 230 ವೋಲ್ಟೇಜ್ ಇಂಟು ಕರೆಂಟ್ 10 ಇಂಟು ಟೈಮ್ ಏನಾಗುತ್ತೆ ಅಂದರೆ 1 ಅವರ್. ಸರಿನಾ? ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂದರೆ 2300. ಓಕೆ, ಬಟ್ ಇಲ್ಲಿ ಏನು ಕೇಳಿದ್ರೆ ಅಂದರೆ ಆಪ್ಷನಲ್ಲಿ ನೋಡಿದ್ರೆ ದ ಎನರ್ಜಿ ಇಸ್ ಕಾಲ್ಕುಲೇಟೆಡ್ ಇನ್ ಟರ್ಮ್ಸ್ ಆಫ್ ಯೂನಿಟ್ಸ್. ಸೊ ಯೂನಿಟ್ಸ್ನಲ್ಲಿ ಕಾಲ್ಕುಲೇಟ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಡಿವೈಡ್ ಬೈ 1000. ಓಕೆ, ಸೊ 1000ಅಲ್ಲಿ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ 2.3 ಯೂನಿಟ್ಸ್ ಆಗುತ್ತೆ. ಸೊ ವೈ 1000 ಮೀನ್ಸ್, ಸೊ ನಮ್ಗೆ ಏನಾಗುತ್ತೆ ಅಂದರೆ ಎನರ್ಜಿ ಐದರ್ ಜನರೇಟ್ ಮಾಡೋದು ಇಲ್ಲಾಂದರೆ ಕಸ್ಟಮರ್ ಪ್ಲೇಸ್ನಲ್ಲಿ ಯೂಸ್ ಮಾಡೋದು ಏನಾಗುತ್ತೆ ಅಂದರೆ ಇನ್ ಟರ್ಮ್ಸ್ ಆಫ್ ಕಿಲೋವಾಟ್ ಅವರ್. ಸೊ ಕಿಲೋವಾಟ್ ಅವರಲ್ಲಿ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ತೀವಿ. ಸರಿನಾ? ಇನ್ ಕೇಸ್ ಆಫ್ ಯೂನಿಟ್ ಕೇಳಿದ್ರೆ ಸಿಂಪ್ಲಿ ಡಿವೈಡ್ ಬೈ 1000, ಅದನ್ನು ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಮ್ಗೆ 2.3 ಯೂನಿಟ್ಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್, ಸೊ ಈ ಚಾಪ್ಟರ್ನಲ್ಲಿ ಏನಾಗುತ್ತೆ ಅಂದರೆ ಇಂಪಾರ್ಟೆನ್ಸ್ ಕೊಡಬೇಕಂದ್ರೆ ನ್ಯೂಮರಿಕಲ್ ಕ್ವಶನ್ಸ್ಗೂ ಕೊಡಿ. ಸೊ ನಿಯರ್ಲಿ 2 to 3 ಕ್ವಶನ್ಸ್ ಏನಾಗುತ್ತೆ ಅಂದರೆ ನ್ಯೂಮರಿಕಲ್ ಕ್ವಶನ್ಸ್ ಕೇಳ್ತಾರೆ. ಓಕೆ, ಥ್ಯಾಂಕ್ ಯು.